ಈಗ ಇದನ್ನೆಲ್ಲ ಸರಿಯಾಗಿಡು. ಈ ಚೀಲಗಳನ್ನೆಲ್ಲ ಮೇಲ್ಗಡೆ ತಗೊಂಡೋಗ್ ಸಾಕ್ಸು. ಎಲ್ಲಾ ಕಡೆನೂ ಕಸ ಗುಡ್ಸು. ಮತ್ತೆ ನೀನು ಈ ಕೆಲ್ಸ ಎಲ್ಲ ಮುಗ್ಸೋವರ್ಗೂ ನಿನಗ್ ಊಟ ನಾನ್ ಕೊಡೋದಿಲ್ಲ. ಅಮ್ಮ, ಅಮ್ಮ, ಸ್ವಲ್ಪ ಹೊರಗಡೆ ಬಾ ಇಲ್ಲಿ. ಬಂದೆ ಬಂದೆ. ಬಾ ಕೂತ್ಕೋ. ಬೇಗ ಬಂದ್ಬಿಟ್ಟಿದ್ಯಾ ನೀನು? ಅಮ್ಮ, ನನಗ್ ಕೆಲ್ಸದಲ್ಲೇನ್ ಕಡಿಮೆ ತಲೆನೋವಿದೆ ಅನ್ಕೊಂಡಿದ್ಯಾ? ಇರ್ಲಿ, ನಂದ್ ಬಿಡು. ಒಳಗಡೆ ಯಾಕೆ ಯಾರ ಮೇಲೂ ಅಷ್ಟು ಜೋರಾಗಿ ಕಿರ್ಚಾಡ್ತಿದ್ಯಲ್ಲ? ಆ ಬಾಳು ಹತ್ರ ಕೆಲ್ಸ ಮಾಡಿಸ್ತಾ ಇದ್ದೆ. ಅಮ್ಮ, ಬಾಳು ಇನ್ನೂ ಸಣ್ಣ ಹುಡ್ಗ. ಅವನ್ ಕೈಯಲ್ಲಿ ಎಷ್ಟು ಮಾಡೋದಕ್ಕಾಗುತ್ತೋ ಅಷ್ಟು ಕೆಲ್ಸ ಹೇಳು. ಮತ್ತೆ ಒಂದ್ ವಿಷಯನ ತಲೆಲಿಟ್ಕೋ, ಆ ಬಾಳು ಸಾಮಾನ್ಯ ಹುಡ್ಗ ಅಲ್ಲ. ಅವನಿಗೆ ಯಾವಾಗ್ಲೂ ಒಂದ್ ಕೆಲ್ಸ ಕೊಟ್ಟಿರ್ಬೇಕು. ಕೆಲ್ಸ ಇಲ್ದೆ ಸುಮ್ನೆ ಕೂತ್ರೆ ಬೇಡವಾದ ಕೆಲ್ಸ ಎಲ್ಲ ಮಾಡ್ತಾನವನು. ಸರಿ, ನೀನೇ ಹೇಳು, ಅವನ್ಗೆ ಏನೇನ್ ಕೆಲ್ಸ ಮಾಡೋದಕ್ಕೆ ಹೇಳಿದ್ಯಾ? ಪೂರ್ತಿ ಮನೇನ ಸ್ವಚ್ಛ ಮಾಡಕ್ ಹೇಳಿದೀನಿ. ಒಬ್ಬನ್ಗೆನ ಪೂರ್ತಿ ವಾಡೆ? ಅಮ್ಮ, ಅವನ್ ಜೊತೆಗೆ ಯಾರನ್ನಾದ್ರೂ ಸಹಾಯಕ್ಕಾದ್ರೂ ಕಳಿಸ್ಬೋದಿತ್ತು ಅಲ್ವಾ? ಯಾಕೆ? ನಾನು ಬೇರೆಯವ್ರಿಗೆ ಅವ್ರವ್ರ ಕೆಲ್ಸಗಳನ್ನೆಲ್ಲ ಹೇಳ್ತೀನಿ. ಅಮ್ಮ, ನಿನ್ಗಂತೂ ಕೆಲವೊಂದ್ಸಲ ಏನ್ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗೋದಿಲ್ಲ. ನನ್ಗೆ ಎಲ್ಲ ಗೊತ್ತಾಗತ್ತೆ. ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ನಾನು. ಎಲ್ಲ ಕೆಲಸ ಆಗಿದೆ. ಅರೆ, ಇಷ್ಟ ಬೇಗ ಎಲ್ಲ ಕೆಲ್ಸ ಮುಗಿಸ್ದ್ಯಾ? ಅದ್ ಹೇಗಪ್ಪ ಇಷ್ಟ ಬೇಗ ಮಾಡಕ್ ಸಾಧ್ಯ? ನನ್ನೇ ಯಾಮಾರಿಸ್ತಾಕ್ ನೋಡ್ತಿದ್ಯಾ ನೀನು? ಅಯ್ಯೋ ಅಮ್ಮವ್ರೆ, ಬೇಕಿದ್ರೆ ನೀವೇ ಹೋಗಿ ನಿಮ್ಮ ಕಣ್ಣಾರೆ ನೋಡಿ. ನೀವು ಹೇಳಿದ ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ನಡಿ ಚಂದು, ಹೋಗ್ ನೋಡೋಣ ನಡಿ. ನಿನ್ಗೂ ಗೊತ್ತಾಗತ್ತವಾಗ. ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಅಲ್ವಾ, ನಾನು ಹೇಳ್ದಂಗೆ ಆಯ್ತು. ಕೊನೆಗೂ ಕುಶಪ್ಪ ಭಾವನವರು ತಮ್ಮ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅವರೇ ಒಪ್ಕೊಂಡ್ರು ನೋಡ್ರಿ. ಅದಕ್ಕೆ ಅವ್ರ ಕನ್ಸಲ್ಲಿ ಹಾವು ಕಾಣಿಸ್ಕೊಳ್ತು ಅನ್ಸುತ್ತೆ. ಅವ್ರ ಮನ್ಸಿಗೆ ಪಾಪ ಕಾಡ್ತಿತ್ತು ಅಂತಾನೆ ಹೀಗಾಯ್ತು ನೋಡ್ರಿ. ಈಗ ನೀನು ಕೂಡ ಒಪ್ಕೋಬೇಕು ನಾನೇನ್ ಹೇಳ್ದೆ ಅನ್ನೋದನ್ನ. ಮಾಮ ಅವ್ರಿಗೆ ಎಲ್ಲಾನು ಗೊತ್ತಿರುತ್ತೆ. ಹೌದು, ನನಗೊಂದು ವಿಷಯ ಬೇಜಾರಾಗ್ತಿದೆ. ಪಕ್ಕದಲ್ಲಿದ್ದವರೇ ನಮ್ ಕೆಡುಕನ್ನ ಬಯಸ್ತಾರೆ ಅಂತ. ಹಾ, ಅದೇನೋ ಆಯ್ತು ಬಿಡು, ಗಂಗೆಗೆ ಸಮರ್ಪಣೆ. ನಾವು ಇದೇ ಊರಲ್ಲಿ ಜೀವನ ಕಳಿಬೇಕು. ಮತ್ತೆ ಅವನು ಕೂಡ ತಪ್ಪನ ಒಪ್ಕೊಂಡಿದ್ದಾನೆ. ನೀನ್ ಇದನ್ನ ಮನ್ಸಲ್ಲಿ ಇಟ್ಕೋಬೇಡ. ಮನೆ ಒಳಗ್ ಬರ್ಬೋದಾ? ಅಯ್ಯೋ, ಬಾ ಒಳಗಡೆ ಕೂತ್ಕೋ ಕೂತ್ಕೋ. ನನಗಾಗ್ಲೇ ಮಾಮ ಇದ್ರು ಅಂತ ಜಾಸ್ತಿ ಮಾತಾಡಕ್ಕಾಗ್ಲಿಲ್ಲ. ನಾನ್ ನಿಮ್ಮಿಬ್ರು ಮುಂದೆ ಕೈ ಜೋಡಿಸಿ ಕ್ಷಮೆ ಕೇಳ್ತೇನೆ. ಇಲ್ಲಿಂದ ಮುಂದೆ ನಿಮ್ ಹೊಲದ ಕಡೆ, ನಿಮ್ ದುಡ್ಡಿನ ಕಡೆ, ನಿಮ್ ಮನೆ ಕಡೆಗೆ ಕಣ್ಣು ಸಹ ಹಾಕೋದಿಲ್ಲ. ಅದಲ್ದೆ ನಿನ್ಮೇಲೆ ಮಾಮ ಅವ್ರ ಕೃಪೆ ಇದೆ. ನನ್ಗದ್ರ ಅರಿವು ಈಗಾಗಿದೆ. ಬಾಳು, ಹೇಳಿ. ನಿನ್ ಪ್ರಪಂಚ ಎಷ್ಟು ದೊಡ್ಡದಾಗಿದೆ. ಬರೋ ಹೋಗೋ ಜನ ಕುರಿಗಳ ಹಾಗೆ, ಜಾನುವಾರುಗಳ ಹಾಗೆ ಹೀಗೆ ನಾವು ನಡೀತಾ ಹೋದ್ರೆ ತುಂಬಾ ಸಮಯ ಆಗೋಗುತ್ತಪ್ಪ. ನಿನ್ನಿಂದ ನನಗೆ ಪಂಡ್ರಿಗೆ ಹೋಗಿ ಅಲ್ಲಿಂದ ಗಾರ್ಗೋಟಿಗೆ ಹೋಗೋದಿದೆ. ಅದಕ್ಕೆ ನಿಂದೆಲ್ಲ ಹೀಗೆ ನಡೀತಾ ಇರ್ಲಿ, ನಾನ್ ಮುಂದೆ ಹೋಗ್ತೇನೆ. ಇಲ್ಲ ಇಲ್ಲ ಗುರುದೇವ, ಹಾಗೆಲ್ಲ ಬೇಡ. ಕೂಡ್ಲೆ ಹೊರಡೋದಾದ್ರೆ ನಾನು ಇವ್ರಿಗೆಲ್ಲ ಇವಾಗಲೇ ಹೇಳ್ತೀನಿ. ಇವ್ರಿಗೆಲ್ಲ ಇಲ್ಲೇ ಇರೋ ಕೇಳ್ತೀನಿ, ನಾವಿಬ್ರು ಮಾತ್ರ ಹೊರಡೋಣ. ಹಾಗಲ್ಲ ಬಾಳು, ನಿಂಗ್ ದಾರಿಯಲ್ಲಿ ಎಷ್ಟೊಂದು ಕೆಲ್ಸಗಳಿವೆ. ನೀನ್ ಅವನ್ನ ಮಾಡ್ಲೇಬೇಕು. ನನಗ್ ನಿನ್ನನ್ನು ಭೇಟಿಯಾಗೋದಿತ್ತು, ನಿನ್ ಜೊತೆ ಮಾತಾಡೋದಿತ್ತು, ನಿನ್ ಜೊತೆ ಇರೋದಿತ್ತು. ಇದೆಲ್ಲವನ್ನ ಮನಸ್ಫೂರ್ತಿಯಾಗಿ ನೋಡ್ದೆ. ಈಗ ನಾನು ಹೊರಡ್ತೀನಿ. ಇವರೆಲ್ಲ ಗಾರ್ಗೋಟಿಂದ ಬಂದಿದ್ದಾರೆ. ನಾನು ಇವ್ರ ಜೊತೆ ಹೊರಡ್ತೇನೆ. ಗುರುದೇವ, ಇಲ್ಲ ಅದೇನಂದ್ರೆ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ಯಾ? ಇಲ್ಲಪ್ಪ ಬಾಳು,
ನಿಂದ ಎಲ್ಲ ಮುಂದುವರಿಲಿ. ಮುಂದಿನ ಬಾರಿ ಒಟ್ಟಿಗೆ ಹೋಗೋಣ. ಸರಿ ಆಯ್ತು ಗುರುದೇವ. ಹಾಗೆ ನೀವು ನಿರ್ಧಾರ ಮಾಡಿದ್ಮೇಲೆ ನಾನು ಏನ್ ಹೇಳೋದಿಕ್ಕಾಗುತ್ತೆ? ಆಶೀರ್ವಾದ ಇದೆ. ಬರ್ತೀನಿ. ಈಗ ನಿಮ್ಮೇಲೆ ಮಾಮವ್ರ ಕೃಪೆ ಇದೆ. ಅದಕ್ಕೆ ನಿಮಗೆ ಯಶಸ್ಸು ಸಿಗ್ತಿದೆ, ಸುಖ ಸಿಗ್ತಿದೆ, ಧನ ಸಿಗ್ತಿದೆ. ನನ್ನ ಮನ್ಸಲ್ಲಿ ಪಾಪ ಇತ್ತು ಅಂತ ಇದ್ಯಾವುದೂ ನನಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಧೂಳಪ್ಪ, ನಾನೀಗ ನಿಂತರ ಆಗೋದಿದೆ. ಮತ್ತೆ ನೀನ್ ಅದನ್ನ ನೋಡ್ತೀಯ. ಆದ್ರೆ ನೀನನ್ನ ದೂರ ಮಾಡಬೇಡ. ನಾನು ಮಾಮ ಅವ್ರ ಪಾದದ ಆಣೆನ್ ಮಾಡ್ತಿದ್ದೀನಿ. ಇಲ್ಲಿಂದ ಮುಂದೆ ಸತ್ಯವಾಗಿ ನಡ್ಕೊಳ್ತೀನಿ. ಅಲ್ಲಪ್ಪ ಕೇಳಿಲ್ಲಿ, ನಾನು ನನ್ನ ಮನ್ಸಲ್ಲಿ ಏನು ಇಟ್ಕೊಂಡಿಲ್ಲ. ನಿನ್ನ ಹೊಲದಲ್ಲಿ ಒಳ್ಳೆ ಬೆಳೆ ಆಗ್ಲಿ, ನಿನಗ್ ದನ ಸಿಗ್ಲಿ, ನಮಗದ್ರಿಂದ ಆನಂದನೇ ಆಗುತ್ತಲ್ವಾ? ಈ ಸಲ ಪಾದಯಾತ್ರೆಗೆ ಹೊರಟಿರೋ ಜನರಿಗೆ ನಾನೇ ಪ್ರಸಾದ ಮಾಡ್ತೀನಿ. ನಾನು ಇಲ್ಲಿಂದ ಮುಂದೆ ಎಲ್ಲಾ ಕೆಟ್ಟ ಯೋಚನೆಗಳನ್ನ ಬಿಟ್ಬಿಡ್ತೀನಿ. ಸರಿ, ಈಗ ನೀನು ತಲೆ ಕೆಡಿಸ್ಕೋಬೇಡ. ನೀನು ನಿನ್ ಮನ್ಸಾರೆ ನನ್ನ ಕ್ಷಮಿಸಿದ್ಯಲ್ಲ? ಅಯ್ಯೋ ಹೌದಪ್ಪ, ಕ್ಷಮಿಸಿದ್ದೀನಿ. ಬಾಳು, ನೀನು ಎಲ್ಲ ಕೆಲ್ಸನೂ ಮಾಡ್ಬಿಟ್ಟಿದ್ಯಾ? ಹೌದು, ನಾನು ಅದನ್ನೇ ಹೇಳ್ತಾ ಇರೋದಲ್ವಾ. ಆದ್ರೆ ಬಾಳು, ನೀನು ಇಷ್ಟೊಂದು ಕೆಲಸನೆಲ್ಲ ಇಷ್ಟು ಕಡಿಮೆ ಸಮಯದಲ್ಲಿ ಹೇಗ್ ಮಾಡ್ದೆ? ಅಮ್ಮ ನಿನಗೆ ಸ್ವಲ್ಪ ಹೊತ್ತಿನ ಮುಂಚೆ ಅಲ್ವಾ ಇದನ್ನೆಲ್ಲ ಹೇಳಿದ್ದು? ಶೆಟ್ಜಿ, ಎಲ್ಲ ಕೆಲಸ ಮಾಡಾಗಿದೆ ಅಲ್ವಾ, ಮತ್ತೆ ಮುಗೀತು. ಹೌದು, ಅದೇನು ನಿಜನೇ ನೋಡು ಬಾಳು. ನೀನ್ ಎಲ್ಲ ಕೆಲ್ಸನೂ ಮಾಡಿಟ್ಟಿದ್ಯಾ. ಈ ಚೀಲಗಳನ್ನ ಕೆಳಗಿಂದ ಮೇಲಕ್ಕೆ ತಂದಿಟ್ಟಿದ್ಯಾ, ಮತ್ತೆ ಇಲ್ಲಿರೋ ಸಾಮಾನುಗಳನ್ನ ತೆಗೆದು ಸ್ವಚ್ಛ ಮಾಡಿದ್ಯಾ, ಪೂರ್ತಿ ವಾಡೆ ಕಸ ಗುಡ್ಸ್ ಮುಗಿಸಿದ್ಯಾ, ಎಲ್ಲ ಕಡೆ ಜಾಡ್ ತೆಗ್ದು ಹಾಕಿದ್ಯಾ. ಅದು ಯಾರ ಸಹಾಯನೂ ಇಲ್ದೆ ನೀನ್ ಒಬ್ನೇ ಮಾಡಿದ್ಯಾ ಈ ಕೆಲ್ಸನೆಲ್ಲ. ಬಾಳು, ನೀನ್ ನಿಜ ಹೇಳು, ನಿನ್ ಜೊತೆ ಇಲ್ಲಿ ಯಾರಿದ್ರು ಅಂತ? ಅಯ್ಯೋ ಅಮ್ಮ ಅವ್ರೆ, ಯಾರು ಇರ್ಲಿಲ್ಲ ನನ್ನ ಜೊತೆ. ಇಲ್ಲ ಇಲ್ಲ, ನೀ ನಿಜ ಹೇಳ್ತಾ ಇಲ್ಲ. ಅಯ್ಯೋ, ನಾನ್ಯಾಕೆ ಸುಳ್ಳು ಹೇಳಿ? ನೀವೇನೇನು ಹೇಳಿದ್ರಿ ಎಲ್ಲ ಮಾಡಿದ್ದೀನಿ. ಬಾಳು, ಈಗ ನನಗೆ ನಿನ್ ಮೇಲೆ ಸಂಶಯ ಖಂಡಿತ ಬರ್ತಾನೆ ಇದೆ. ನೀನೇನಾದ್ರೂ ತಂತ್ರಗಿಂತ್ರ ಮಾಡ್ತಾ ಇದೆಯೋ ಹೇಗೆ? ಈಗ ನಾನು ಎಲ್ಲ ಕೆಲಸ ಮಾಡಿರೋದಕ್ಕೆ ಈ ತರ ಹೇಳ್ತಾ ಇದ್ದೀರಾ ನೀವು. ಎಲ್ಲ ಕೆಲಸ ಮಾಡಿಲ್ಲ ಅಂದಿದ್ರೆ ಆಗ್ಲೂ ಕೇಳ್ತಾ ಇದ್ರಿ ಯಾಕೆ ಮಾಡಿಲ್ಲ ಅಂತ. ನೀನ್ ಒಂದ್ ಮಾತು ಸುಳ್ಳು ಅಂತ ಹೇಳಲ್ಲ ನೀನು. ಹೀಗ್ ಹೇಗ್ ಮಾತಾಡ್ತೀಯ ನೀನು? ಅಮ್ಮ, ಈಗ ಇದನ್ನೆಲ್ಲ ಬಿಡು. ಅವ್ನ್ ಎಲ್ಲ ಕೆಲ್ಸನೂ ಮಾಡಿದಾನಲ್ವಾ, ಮತ್ ಆಯ್ತಲ್ಲ. ಈಗ ನೀನೊಂದ್ ಕೆಲ್ಸ ಮಾಡು, ಅವ್ನ್ಗೇನಾದ್ರೂ ಸ್ವಲ್ಪ ತಿನ್ನೋ ಕೊಡು. ಅವನ್ಗಾಗ್ಲೇ ಹಸುವಾಗಿರ್ಬೋದು ಅಲ್ವಾ? ಅಮ್ಮ, ಹೀಗೆ ಯಾಕೆ ಮಾತಾಡ್ತಿದ್ಯಾ? ಅವ್ನ್ ಅಷ್ಟೊಂದ್ ಕೆಲ್ಸ ಮಾಡಿದಾನೆ, ಅವನ್ಗೂ ಸುಸ್ತಾಗಿರತ್ತಲ್ವಾ? ಹೌದೌದು, ಅದು ನನ್ಗೂ ಗೊತ್ತಾಗತ್ತೆ. ಬಾಳು, ನೀನು ಹೊರಗಡೆ ಹೋಗಿ ಕೂತ್ಕೋ. ನಾನು ಗೋದಾಗ ಹೇಳ್ತೀನಿ, ನಿನಗೆ ಊಟಕ್ಕೆ ಬಡಿಸ್ತಾಳವಳು. ಇಷ್ಟೊಂದೆಲ್ಲ ಕೆಲ್ಸನ ಆ ಬಾಳು ಹೇಗ್ ಮಾಡಿರ್ಬೋದು ಒಬ್ನೇ? ಏನಮ್ಮ, ಹೇಗಿದ್ಯಾ ಮಗಳೇ? ನಾನ್ ಚೆನ್ನಾಗಿದ್ದೀನಿ ಮಾಮ. ಮಾಮ, ನೀವು ಕೊಟ್ಟಿರೋ ಭಂಡಾರ ಹಚ್ಚಿದ್ಮೇಲೆ
ಮತ್ತೆ ಇವಳಿಗೆ ಮಗ ಆಗ್ತಾನೆ ಅಂತ ನೀವ್ ಯಾವಾಗ ಆಶೀರ್ವಾದ ಮಾಡಿದ್ರು ಅವಾಗ ಅವಳು ಚೆನ್ನಾಗಿ ಆರೋಗ್ಯವಾಗಾದ್ಲು. ಒಳ್ಳೇದಾಯ್ತಲ್ವಾ? ಅದ್ ಹೇಗೆ ಅಂತಂದ್ರೆ ನನ್ನ ಕಣ್ಣಿಗೆ ಅದೇನೆಲ್ಲ ಕಾಣುತ್ತೆ ಅಲ್ವಾ, ಅದನ್ನ ನಾನ್ ನಿಮ್ಗೆ ಹೇಗೆ ಹೇಳಲಿ? ನಿಮ್ಗೆ ಅನ್ಸಿರ್ಬೋದು ಈಗ ನಿಮ್ಮ ಸುಖದ ದಿನಗಳು ಶುರುವಾಗಿದೆ ಅಂತ. ಅದು ಹಾಗಲ್ಲ. ನೀವಿನ್ನು ತುಂಬಾ ದೊಡ್ಡ ಪರೀಕ್ಷೆಗೆ ಒಳಗಾಗ್ತಿದ್ದೀರಾ. ಮಾಮ, ನೀವು ನಮ್ಗೆ ಆಶೀರ್ವಾದ ಮಾಡಿದೀರಾ. ನನಗ್ ಮಗ ಆಗೋ ಇಚ್ಛೆನ ಪೂರ್ತಿ ಮಾಡಿದೀರಾ ನೀವು. ಸರಿ ಆಯ್ತು ಮಗಳೇ, ಈಗ ನನ್ನ ಬಾಯಿಂದ ಶಬ್ದ ಹೊರಗಡೆ ಬಂದಿದೆ, ಹಾಗೆ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಮ ಮನಸ್ಸಿನ ಪ್ರಕಾರ ಎಲ್ಲ ಆಗಿದೆ, ಎಲ್ಲವನ್ನು ಕೊಟ್ಟಾಗಿದೆ. ಈಗೇನ್ ಬಾಕಿ ಉಳಿದಿದೆ? ಇಲ್ಲಿ ನೋಡು ಮಗಳೇ, ನಾನ್ ನಿನಗೆ ಪುನಃ ಪುನಃ ಹೇಳ್ತಿದ್ದೇನೆ, ನಿಮ್ಮ ಸುಖದ ದಿನಗಳು ಈಗ ಮುಗ್ದಿವೆ. ಈಗ ಯಾವ ಮಗ ಹುಟ್ಟುವುದಿದೆ, ಅದರಿಂದ ನಿಮಗೆ ಬರೀ ತೊಂದರೆನೇ ಆಗುತ್ತೆ. ಸರಿ ಇರ್ಲಿ, ನೀವೇ ಕೇಳಿ ಆಶೀರ್ವಾದ ತಗೊಂಡಿದ್ದೀರಾ, ಅದಕ್ಕೆ ನಾನಾದ್ರೂ ಏನ್ ಮಾಡಕ್ಕಾಗತ್ತೀಗ? ನಾನೀಗ ನಿಮ್ಗೆ ಹೇಳ್ತಿದ್ದೇನೆ, ಅದು ನಿಮಗೆ ಅರ್ಥ ಆಗೋದಿಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅನ್ನೋದು ಮುಂದೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಇವರು ನನಗೆ ಇದನ್ನೇ ಹೇಳ್ತಾ ಇದ್ರು, ಆದ್ರೆ ನನ್ಗೂ ಇಚ್ಛೆ ಇದೆ ಇದನ್ನ ನಾನೇ ಮಾಡ್ಬೇಕು ಅಂತ. ಹೋಗ್ಲಿ ಬಿಡಿ, ಮಗು ಇರುತ್ತೋ ಇಲ್ವೋ ಅದನ್ನ ನಾನ್ ನೋಡ್ಕೋತೀನಿ. ತಾಯಿ ಮನ್ಸಲ್ವಾ ಹೇಗಿರುತ್ತೆ? ತಾಯಿಗ್ ಮಾತ್ರ ಅದೇ ಸರ್ವಸ್ವ ಆಗಿರುತ್ತೆ ಜಗತ್ತಲ್ಲಿ. ನಾನ್ ತಾಯಿ ಆದ್ರೂ ಆಗ್ತೀನಲ್ವಾ? ಸರಿ ಆಯ್ತು ಮಗಳೇ, ನನಗೆ ಅದೇನು ಹೇಳೋದಿತ್ತು ನಾನು ಅದನ್ನ ನಿಮ್ಗೆ ಹೇಳಿದ್ದೀನಿ. ಆದ್ರೆ ಒಂದು ಗಮನದಲ್ಲಿಟ್ಕೋ, ಮುಂದೆ ಎಂತಹ ದಿನಗಳು ಬರ್ತವೆ ಅನ್ನೋದು ನಿನಗೆ ಒಂದು ಸಲ ಕನಸಿನಲ್ಲಿ ಕಾಣಿಸುತ್ತೆ. ನನಗೆ ಯಾವಾಗ ಅದು ಹೆಚ್ಚಾಗುತ್ತೆ ಆಗ ನಿನಗೆ ಆ ಕನಸು ಬೀಳುತ್ತೆ, ಮತ್ತೆ ಮುಂದಿನದೆಲ್ಲ ಕಾಣುತ್ತೆ. ಸರಿ ಆಯ್ತು ಮಾಮ. ಸರಿ ಆಯ್ತು ಮಗಳೇ, ಆಶೀರ್ವಾದ ಇದೆ, ಸುಖವಾಗಿರಿ. ಅದೇ ನೀವು ಪರಮೇಶ್ವರನ ಹತ್ತಿರ ಕೇಳ್ಕೋತೀರಿ, ಅದೆಲ್ಲ ನಿಮಗೆ ಸಿಗುತ್ತೆ. ಮತ್ತೆ ನೋಡಿ, ಸಿಕ್ಕ ಮೇಲೆ ಮತ್ತೆ ಪರಮೇಶ್ವರನ ಹೆಸರಿನಲ್ಲಿ ಬೈಕೋಬೇಡಿ, ಮತ್ತೆ ಈ ಮಾಮನನ್ನ ಬೈಕೋಬೇಡಿ. ಹೀಗೆ ಯಾಕೆ ಮಾಡಿದ್ರು ಅಂತ. ಇಲ್ಲ ಮಾಮ, ನಾನಿದ್ದೀನಲ್ವಾ, ನಾನು ಅವಳಿಗೆ ಅವಾಗವಾಗ ನೆನಪು ಮಾಡ್ತಾ ಇರ್ತೀನಿ. ಸರಿ ಆಯ್ತು. ಮಾಮ, ನಿಮ್ಮೆಲ್ರಿಗೋಸ್ಕರ ತಿಂಡಿ ಮಾಡ್ಕೊಂಡ್ ಬಂದಿದೀನಿ, ಹಾಗೆ ರೊಟ್ಟಿ ಪಲ್ಯನೂ ಇದೆ. ಯಾಕಮ್ಮ ಸುಮ್ಮನೆ ತೊಂದರೆ ನೀನು? ಮಾಮ, ನೀವ್ ಬಿಡರನೆ ಹಾಕಿಲ್ಲ, ಮತ್ತೆ ನೀವ್ ಆ ದಿನಾನೇ ಮನೆಗ್ ಬಂದ್ರಿ, ಹಾಗೆ ಹೊರಟೋದ್ರಿ. ಚಂದು, ಇದನ್ ತಗೊಳಪ್ಪ. ಊಟ ಮಾಡಿ. ಆಯ್ತು. ಇಲ್ಲಿ ನೋಡಿ, ನಾನು ಯಾವಾಗ ಬೇಕಾದ್ರೂ ಮುಂದೆ ಹೋಗ್ಬೋದು. ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿರಿ, ಸುಖವಾಗಿರಿ. ಸೇಠ್ಜಿ, ನನ್ನ ಕರೆದ್ರ ನೀವು? ಇಲ್ಲ ಬಾಳು, ನಾನು ನಿನ್ನನ್ನು ಕರೀಲಿಲ್ಲ. ಸೇಠ್ಜಿ, ನೀವು ತುಂಬಾ ಯೋಚನೆಯಲ್ಲಿದ್ದೀರಾ ಅನಿಸುತ್ತೆ. ಯಾವ್ದ್ರ ಬಗ್ಗೆ? ನಿನ್ಗೇನು ಅಂತ ಹೇಳಲಿ ಬಾಳು, ನನ್ನ ತೊಂದರೆಗಳು ತುಂಬಾನೇ ಇದಾವೆ. ಸೇಠ್ಜಿ, ನಾನು ಅಕ್ಷರ ಕಲ್ತಿಲ್ಲ, ನನಗೇನು ಗೊತ್ತಾಗಲ್ಲ ನೋಡಿ. ನನಗನ್ಸುತ್ತೆ ನೀವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ದೀರಾ, ಅದಕ್ಕೆ ಕೇಳ್ತಾ ಇದ್ದೀನಿ. ನಮ್ಮ ತಂದೆ ಕೂಡ ಅವಾಗವಾಗ ಇದೇ ಥರ ಯೋಚನೆ ಮಾಡ್ತಾ ಕೂತಿರ್ತಾರೆ ನೋಡಿ. ಮತ್ತೆ ನಾನು ಅಮ್ಮನ ಹತ್ರ ಕೇಳ್ತಾ ಇರ್ತೀನಿ, ಅಪ್ಪನಿಗೇನಾಯ್ತು ಅಂತ. ಅದೇನು ಅಂತಂದ್ರೆ ಬಾಳು, ಎಲ್ಲ ವಿಷಯಕ್ಕೂ ಏನಾದ್ರೂ ಒಂದ್ ಕಾರಣ ಇದ್ದೇ ಇರುತ್ತೆ. ಮತ್ತೆ ದುಡ್ಡು ಯಾವ ತರದ ವಸ್ತು, ಅದಕ್ಕೆ ಯಾವುದೇ ರೀತಿ ಪರ್ಯಾಯ ಇಲ್ಲ. ದುಡ್ಡಿಗೆ ದುಡ್ಡೇ ಬೇಕಾಗತ್ತೆ. ಅದು ಜನರಿಗೆ ಎಷ್ಟೇ ಇರಲಿ, ಅದು ಕಡಿಮೆ ಅಂತಾನೆ ಅನ್ಸುತ್ತೆ ಎಲ್ರಿಗೂ.
ಬಾಳು, ನೀನು ಹೇಳ್ತಾ ಇರೋದೇನೋ ನಿಜಾನೇ, ಆದ್ರೆ ನಾನೀಗ ತುಂಬಾ ದೊಡ್ಡ ತೊಂದ್ರೆಲಿದ್ದೀನಿ. ನಾಳೆ ಒಳಗೆ ಏನಾದ್ರೂ ನನಗೆ ದುಡ್ಡು ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ತುಂಬಾನೇ ದೊಡ್ಡ ಜಗಳ ಆಗತ್ತೆ. ಸೇಠ್ಜಿ, ಇಷ್ಟೇ ಅಲ್ವಾ? ಮತ್ತೆ ನಿಮ್ ಕೆಲಸ ಆಯ್ತು ಬಿಡಿ. ಬಾಳು, ಆ ಕೆಲ್ಸ ನೀನ್ ಅಂದ್ಕೊಂಡಿರೋಷ್ಟು ಸುಲಭ ಅಲ್ಲ. ನಿಮ್ ಸಲುವಾಗಿ ಅದು ತುಂಬಾ ಕಷ್ಟದ ಕೆಲಸ. ಆದ್ರೆ ನನಗನ್ಸುತ್ತೆ ಆ ಕೆಲಸ ಆಗುತ್ತೆ ಅಂತ. ಹಾಗೆ ಏನಾದ್ರೂ ಆಯ್ತು ಅಂದ್ರೆ ಬಾಳು, ನಿನ್ ಬಾಯಲ್ಲಿ ದೇವ್ರ ಸಂದೇಶ ಬಂದ ಹಾಗೇನೆ. ಆದ್ರೆ ನಿನ್ಗನ್ನಿಸ್ತಷ್ಟು ಸರಳ ಇಲ್ಲ ಈ ಕೆಲ್ಸ. ಇದೆಲ್ಲ ನೋಡ್ತಾ ಇದ್ರೆ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಡೋಣ ಅನ್ಸುತ್ತೆ. ಸೇಠ್ಜಿ, ನಿಮ್ಗೆ ಆ ಥರ ಏನು ಆಗಲ್ಲ ಬಿಡಿ. ನಾನು ಇಲ್ಲಿರುವಾಗ ನಿಮ್ಗೆ ಆ ಥರ ತೊಂದರೆ ಆಗೋಕ್ ಬಿಡಲ್ಲ ಸೇಠ್ಜಿ. ಸರಿ ಬಾಳು, ನೀನ್ ಹೋಗು, ನಿನ್ ಕೆಲ್ಸ ನೋಡ್ ಹೋಗು. ಸರಿ ಸೇಠ್ಜಿ. ಬಾಳು, ನಿನ್ಗೇನು ಅಂತ ಹೇಳಿ, ಒಂದಾದ್ರ ಮೇಲೊಂದ್ ತೊಂದರೆಗಳಿದಾವೆ ನನ್ಗೆ. ಅರೆ ಚಂದು, ಹಾ, ನೀನ್ ಯಾಕೆ ಇವತ್ತಿನ್ನು ಊಟ ಮಾಡಿಲ್ಲ? ನಡಿ, ಊಟ ಮಾಡು, ನಡಿ. ಬೇಡ ಅಮ್ಮ, ನನ್ಗ್ಯಾಕೋ ಹಸುವಾಗ್ತಿಲ್ಲ. ಚಂದು, ಇವತ್ತೇನಾಗಿದೆ ನಿನ್ಗೆ? ಏನಿಲ್ಲಮ್ಮ. ಮತ್ ನಡಿ, ಊಟ ಮಾಡು, ನಡಿ ಈಗ. ಬೇಡ ಅಮ್ಮ, ನಿಜವಾಗ್ಲೂ ನನ್ಗೆ ಹಸಿವಿಲ್ಲ. ಅದೇನಾಗಿದೆ ಅನ್ನೋದನ್ನ ಸರಿಯಾಗಿ ಹೇಳ್ತೀಯೋ ಇಲ್ವೋ ನೀನು? ಏನಿಲ್ಲಮ್ಮ, ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ಇದೆಲ್ಲ ಏನ್ ಬೆಳೆ ಕಾಣಿಸ್ತಾ ಇದೆ? ಇದನ್ನೆಲ್ಲ ನೀವು ಕತ್ತರಿಸ್ಬೇಕು. ಈಗ ಇಲ್ಲಿ ಯಾರು ಕಾಣೋದಿಲ್ಲ. ಈಗ ನೀವು ಇಲ್ಲಿ ಕತ್ತರಿಸ್ತು ಅಂತಂದ್ರೆ ಯಾರು ಕತ್ತರಿಸಿದ್ರು ಅಂತ ಗೊತ್ತಾಗೋದಿಲ್ಲ. ಕೆಲವ್ರಿಗೆ ಬರೀ ಮಾತಿನಿಂದ ಹೇಳಿದ್ರೆ ಗೊತ್ತಾಗುತ್ತೆ, ಆದ್ರೆ ಇನ್ನು ಕೆಲವ್ರಿಗೆ ಕಿರ್ಚಿ ಹೇಳಿ ಶಾಸ್ತಿ ಮಾಡಿದ್ರು ಕೂಡ ಬುದ್ಧಿ ಬರೋದಿಲ್ಲ. ಬರೀ ಇವರಿಗೆ ಅಡ್ಡ ಬುದ್ಧಿನೇ ಇರುತ್ತೆ. ಬೇಡ, ಇವರಿಗೆ ಶಿಕ್ಷೆ ಮಾಡೋದ ಹೊರತು ಬುದ್ಧಿ ಕಲಿಯೋದಿಲ್ಲ. ಏನ್ರಪ್ಪ ನೀವು ನೋಡ್ತಾ ಯಾಕೆ ನಿಂತಿದ್ದೀರಾ? ಬೇಗ ಹೊರಟು ಕೆಲಸ ಮಾಡಿ. ಇವತ್ತು ನನ್ನ ಕೈಯಲ್ಲಿ ಕೋಲಿದೆ. ಇವತ್ ನಾನಿನ್ನ ಖಂಡಿತ ಬಿಡೋದಿಲ್ಲ. ನಿನಗೇನ್ ಅನ್ನಿಸ್ತು ನಾನು ನಿನ್ಗೆ ಹೆದರ್ಕೋತೀನಿ ಅಂತನಾ? ಈಗ ನಾನು ಖಂಡಿತ ಬಿಡೋದಿಲ್ಲ. ನೋಡು, ಮಾಮ 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 ನನ್ನಿಂದ ತಪ್ಪಾಯ್ತು ಮಾಮ. ನೀವೇ ನನ್ನ ದಯವಿಟ್ಟು ಬದುಕಿಸಿ ಮಾಮ. ನನ್ನಿಂದ ತಪ್ಪಾಯ್ತು ಮಾಮ. ಕಳೆದ ಬಾರಿ ಸಹ ನೀನು ಇದನ್ನೇ ಹೇಳಿದ್ದೆ.
ಹಾ? ನಾನು ಆಗ ಸಹ ನಿನಗೆ ಹೇಳಿದ್ದೆ ಅಲ್ವಾ, ನನ್ನ ಭಕ್ತನ ವಿಷಯಕ್ಕೆ ಬರ್ಕೊಡ್ದು ಅಂತ. ನನಗೆ ಆ ದಿನ ಹೇಗೆ ಅನಿಸ್ತು ಅಂತಂದ್ರೆ ನನ್ನ ಮಾನ ಹೋಗಿದೆ ಅಂತ. ಅದಕ್ಕೆ ನಾನು ಸುಳ್ಳು ಹೇಳಿದೆ ಬಾಬಾ. ನನಗೆ ಹಾವು ಕಚ್ಚಿದೆ ಮಾಮ. ಈಗ ನಾನು ಖಂಡಿತ ಬದುಕೋದಿಲ್ಲ ಮಾಮ. ನನಗೆ ಈಗಲೇ ಸಾಯಕ್ಕೆ ಇಷ್ಟ ಇಲ್ಲ ಮಾಮ. ದಯವಿಟ್ಟು ನನ್ನ ರಕ್ಷಣೆ ಮಾಡಿ, ನನ್ನ ಬದುಕಿಸ್ಕೊಳ್ಳಿ ಮಾಮ. ಆಗ ರಕ್ಷಣೆ ಕೊಟ್ಟಿದ್ದೆ ನಿನಗೆ. ನಾನ್ ನಿನಗೆ ರಕ್ಷಣೆ ಮಾಡಿದ್ರು ಸಹ ಮತ್ತೆ ಅದನ್ನೇ ಮಾಡ್ತೀಯಾ? ಇಲ್ಲ 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 ಇಲ್ಲಿ ಯಾವತ್ತೂ ನಾನು ಈ ರೀತಿ ನಡ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನ ರಕ್ಷಣೆ ಮಾಡಿ ಮಾಮ, ದಯವಿಟ್ಟು ಮಾಮ. ಅರೆ ಹೋಗೋ, ನನ್ನ ಕ್ಷಮೆ ಕೇಳಿ ಏನು ಉಪಯೋಗ? ಮೊದಲು ಹೋಗಿ ಅವರಿಬ್ಬರ ಹತ್ರ ಕ್ಷಮೆ ಕೇಳು. ಅವರೇನಾದ್ರೂ ನೀನು ಕ್ಷಮೆ ಮಾಡಿದ್ರೆ ಆಗ ಮಾತ್ರ ನೀನು ಬದುಕ್ತೀಯ, ಇಲ್ಲ ಅಂದ್ರೆ ನೀನ್ ಇವತ್ತೇ ಸಾಯ್ತೀಯ. ಆಯ್ತು ಬಾಬಾ, ಆಯ್ತು. ಮಾಮ, ಇವನ್ ಏನ್ ಮಾಡ್ದ? ಅವನು ಇನ್ನೇನ್ ಮಾಡ್ತಾನೆ, ಮತ್ತೆ ಹೋಗಿದ್ದ ಧೂಳಪ್ಪನ ಹೊಲಕ್ಕೆ ಬೆಳೆಯನ್ನ ಕದ್ದು ತರೋದಿಕ್ಕೆ. ನನ್ನ ಪಕ್ಕದ ಹೊಲದಲ್ಲಿ ಎಷ್ಟೊಂದು ಬೆಳೆ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಅವನಿಗೆ ಅದು ಒಳ್ಳೇದಾಗುತ್ತೆ. ಹೊಟ್ಟೆ ಉರ್ಕೊಂತಿದ್ದ, ಮತ್ತಿನ್ನೇನ್ ಮಾಡೋದು? ಶಿಕ್ಷೆ ಮಾಡಿದೆ. ಅವನು ಕ್ಷಮೆ ಕೇಳಿದ್ರೆ ಮಾತ್ರ ಬದುಕ್ತಾನೆ, ಇಲ್ಲ ಅಂತಂದ್ರೆ ಅವನನ್ನ ಸಾವನಿಂದ ಯಾರು ತಪ್ಸಕ್ಕಾಗಲ್ಲ. ಮಾಮ, ನೀವಾದ್ರೂ ಜನರಿಗೆ ಅದೆಷ್ಟು ಅಂತ ತಿಳಿಸಿ ಹೇಳ್ತೀರಾ, ಆದ್ರೆ ಈ ಜನರು ಯಾಕೆ ನಿಮ್ ಮಾತನ್ನು ಕೇಳೋದಿಲ್ಲ ಅಂತ ನನ್ಗೆ ಗೊತ್ತಾಗ್ತಿಲ್ಲ. ಅವನ್ ಹಣೆ ಬರನೇ ಆಗಿದೆ. ಬೇಗ ತಯಾರಾಗು, ಹೊಲದಲ್ಲಿ ತುಂಬಾ ಕೆಲ್ಸಗಳಿವೆ. ಅಯ್ಯೋ ಬಂದೇ ಇರಿ. ಹಾ, ಎಷ್ಟೊಂದು ಅವಸರ ಮಾಡ್ತೀರಾ? ಅಯ್ಯೋ ಧೂಳಪ್ಪ, ಓ ಧೂಳಪ್ಪ. ಅಯ್ಯೋ ರೀ, ಇದು ಖಂಡಿತ ಕುಶಪ್ಪ ಭಾವನವ್ರ ಧ್ವನಿನೇ. ಅಯ್ಯಯ್ಯೋ, ಅಯ್ಯಪ್ಪ. ಧೂಳಪ್ಪ, ಧೂಳಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಅಯ್ಯೋ ಮರಯ್ಯ ಕುಶಪ್ಪ, ಏನಾಗಿದೆ ನಿನಗೆ? ಹೀಗ್ ಯಾಕೆ ಮಾತಾಡ್ತಿದ್ಯಾ? ನನಗೆ ಹಾವು ಕಚ್ಚಿದೆ. ಅಯ್ಯೋ, ಇದೇ ಹೇಳ್ತಾ ಇದ್ದೀರಾ? ಅಯ್ಯೋ, ಹಾಗಿದ್ರೆ ನೀನು ವೈದ್ಯರ ಹತ್ರ ಹೋಗ್ಬೇಕು ಅಲ್ವಾ? ಅದೆಲ್ಲ ಹೋಗ್ಲಿ ಬಿಡು, ಅಲ್ಲಿ ಹೋಗಿ ಏನು ಉಪಯೋಗ ಇಲ್ಲ. ನಾನು ಏನ್ ಹೇಳ್ತೀನೋ ಅದನ್ನ ದಯವಿಟ್ಟು ಸರಿಯಾಗಿ ಕೇಳಿಸ್ಕೊ. ನನಗೆ ಅನ್ನಿಸ್ತಾ ಇಲ್ಲ ನಾನು ಬದುಕ್ತೀನಿ ಅಂತ. ಮಾಮ ಅವರು ಹೇಳಿದ್ಮೇಲೂ ಸಹ ನಾನು ಮತ್ತೆ ನಿನ್ ಹೊಲಕ್ಕೆ ಹೋಗಿದ್ದೆ ಬೆಳೆ ಕತ್ತರಿಸೋದಿಕ್ಕೆ, ನಿನ್ ಬೆಳೆ ಹಾಳು ಮಾಡಕ್ಕೆ. ಅಯ್ಯೋ, ಏನ್ ಹೇಳ್ತಾ ಇದ್ದೀರಾ? ತಲೆಗೆಲ್ಲ ಏನಾದ್ರೂ ಕೆಟ್ಟಿದೀಯಾ? ನನಗೆ ಗೊತ್ತಿದೆ ನನ್ನಿಂದ ತಪ್ಪಾಗಿದೆ. ನಾನು ತಪ್ಪು ಮಾಡಿದೆ. ನಾನು ನಿಮ್ ಹೊಲದಲ್ಲಿ ಹೋದೆ, ಮತ್ ಹಾವು ನನಗೆ ಕಚ್ಬಿಡ್ತು. ಹೌದು, ನಿಮ್ಗೆ ಯಾರು ಹೇಳಿದ್ರು? ಹೇಳ್ದೆ ಕೇಳ್ದೆ ನಮ್ಮ ಹೊಲಕ್ಕೆ ಹೋಗಕ್ಕೆ? ಅಯ್ಯೋ, ಅವನ್ ಜೀವ ಹೋಗೋ ಪರಿಸ್ಥಿತಿ ಬಂದಿದೆ, ನೀನೇನ್ ಮಾತಾಡ್ತಿದ್ಯಾ? ಕುಶಪ್ಪ, ನೀನ್ ಒಂದ್ ಕೆಲ್ಸ ಮಾಡು, ನಿನ್ ಮಾಮ ಅವ್ರ ಹತ್ರ ಹೋಗು, ಇಲ್ಲಾಂದ್ರೆ ನಾನು ನಿನ್ ಜೊತೆ ಬರ್ತೀನಿ. ನನ್ನ ಇಲ್ಲಿಗೆ ಬಹಳ ಮಾಮ ಅವರೇ ಕಳ್ಸಿಕೊಟ್ಟಿದ್ದು. ಮತ್ತೆ ಅವನ ಹತ್ರ ಹೋಗಿ ಕ್ಷಮೆ ಕೇಳು ಅಂತ. ಆಗ ಮಾತ್ರನೇ ನೀನ್ ಬದುಕ್ತೀಯ ಅಂತ, ಇಲ್ಲ ಅಂತಂದ್ರೆ ನಿನ್ ಜೀವ ಉಳಿಯೋದಿಲ್ಲ. ದಯವಿಟ್ಟು ನನ್ನನ್ನು ದಯವಿಟ್ಟು ಕ್ಷಮಿಸು. ಇಲ್ಲಾಂದ್ರೆ ನಾನು ಸತ್ತು ಹೋಗ್ತೇನೆ, ನಾನು ಸತ್ತು ಹೋಗ್ತೇನೆ. ನಾನಿನ್ ಯಾವತ್ತೂ ಹೀಗೆ ನಡ್ಕೊಳ್ಳೋದಿಲ್ಲ. ಮಾಮ ಹೇಳಿ ಕಳ್ಸಿದಾರಲ್ವಾ, ಆಯ್ತು ಬಿಡು. ಇಲ್ಲಿ ನೋಡು, ನಮ್ಮ ಮನ್ಸಲ್ಲಿ ಆತರ ಎಲ್ಲ ಏನು ಇಲ್ಲ, ನೀನೇನು ಯೋಚನೆ ಮಾಡ್ಬೇಡ. ಒಂದ್ ಕೆಲ್ಸ ಮಾಡು, ನೀನ್ ಮೊದ್ಲು ಯಾರನ್ನಾದ್ರೂ ಕಳ್ಸು, ಇಲ್ಲಾಂದ್ರೆ ನಾನೇ ಬರ್ತೀನಿ ನಿನ್ ಜೊತೆ. ನಡಿ. ಬೇಡ ಬೇಡ, ನಾನು ನನ್ನ ಪಾಡಿಗೆ ಹೋಗ್ತೇನೆ. ನಿನ್ನಿಂದ ತುಂಬಾನೇ ಸಹಾಯ ಆಗೋಯ್ತು. ನಾನಿನ್ ಹೋಗಿ ಬರ್ತೀನಿ. ರೀ, ಇದೆಲ್ಲ ಹೇಗಾಯ್ತು? ನಮಗ್ ಗೊತ್ತು ಕೂಡ ಆಗ್ಲಿಲ್ವಲ್ಲ. ಎಲ್ಲ ಮಾಮ ಅವ್ರ ಕೃಪೆ ನೋಡು. ಓ ಶೇಟ್ಜಿ, ಓ ಶೇಟ್ಜಿ, ಶೇಟ್ಜಿ, ಓ ಶೇಟ್ಜಿ. ಏನಾಯ್ತು? ಅಕ್ಕ, ಅವ್ರಿಗೆ ಪತ್ರ ಬಂದಿದೆ. ಏನು? ಏನಾಯ್ತು? ಶೇಟ್ಜಿ, ನಿಮಗ್ ಪತ್ರ ಬಂದಿದೆ.
ಬಾಳು, ಅಯ್ಯೋ ಚಮತ್ಕಾರ ಚಮತ್ಕಾರ ಆಯ್ತು. ಒಬ್ರು ದೊಡ್ಡ ವ್ಯಾಪಾರಿ ಇದ್ದಾರೆ, ನನ್ಗೆ ದುಡ್ಡು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅಂದ್ರೀಗ ನನ್ ಎಲ್ಲ ಸಂಕಟಗಳು ದೂರ ಆದ ಹಾಗೇನೆ. ಬಾಳು, ನೀನ್ ಹೇಗೆ ಹೇಳಿದ್ದೋ ಹಾಗೆ ಆಯ್ತು, ಮತ್ತೆ ಅದು ಸಹ ಇವತ್ತೇ ಆಯ್ತು ನೋಡು. ಅಯ್ಯೋ ಶೇಠ್ಜಿ, ನನ್ನದು ಅಂತ ಯಾಕೆ ಹೇಳ್ತೀರಾ? ನೀವು ಅನ್ಕೊಂಡಂಗೆ ನಿಮ್ ಕೆಲಸ ಆಯ್ತು, ಮತ್ತೆ ಬಿಡಿ. ಬಾಳು ಬಾಯಲ್ ಬರೋ ಮಾತು ಯಾವಾಗ್ಲೂ ನಿಜ ಆಗುತ್ತೆ ನೋಡಿ. ನೀನ್ ಹೇಳ್ತಾ ಇರೋದ್ ನಿಜ. ಬಾಳು, ನೀನ್ ಬಂದೆ, ನನ್ ಜೊತೆ ಮಾತಾಡ್ದೆ, ಆದ್ರೆ ನಾನ್ ನೀನ್ ಮಾತಾಡಿದ್ದೆಲ್ಲಾನು ಸತ್ಯ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲಾನು ನಿನ್ನಿಂದಾಗಿನೇ ಬಾಳು ಆಗಿದ್ದು. ಇಲ್ಲ ಇಲ್ಲ ಶೇಠ್ಜಿ, ಆ ಥರ ಎಲ್ಲ ನನ್ನಿಂದ ಏನೂ ಆಗಿಲ್ಲ ನೋಡಿ. ನಿಮ್ಮೇಲಿದ್ದ ಸಂಕಟ ದೂರ ಆಯ್ತಲ್ವಾ? ಬಾಳು, ನಾನ್ ನಿನ್ಗೋಸ್ಕರ ನಾಳೆ ಹೊಸ ಬಟ್ಟೆ ತಗೊಂಡ್ ಬರ್ತೀನಿ. ನೀನ್ ನನ್ಗೋಸ್ಕರ ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ಗೊತ್ತಾ? ಬೇಡ ಬೇಡ, ನನ್ಗದೇನು ಬೇಡ ಶೇಠ್ಜಿ. ಅದ್ರ ಬದಲು ನೀವು ನಿಮ್ಮ ತಾಯಿ ಹತ್ರ ಹೇಳಿ, ಅವ್ರು ನನಗೆ ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತಾರೆ. ಬಾಳು, ನಾನೊಂದ್ ಮಾತು ಹೇಳ, ಅಮ್ಮನ ಮಾತುಗಳಿಗೆಲ್ಲ ಅಷ್ಟೊಂದು ಗಮನ ಕೊಡೋದಕ್ಕೆ ಹೋಗ್ಬೇಡ ಆಯ್ತಾ? ನಾಳೆ ನಿನ್ಗೋಸ್ಕರ ಸಿಹಿ ತಿಂಡಿ ಮತ್ತೆ ಹೊಸ ಬಟ್ಟೆ ತಂದೆ ತರ್ತೀನಿ. ಹಾ? ಏ ಚಂದು, ಮತ್ ಇಲ್ಲೇನ್ ನಡೆದಿದೆ? ಹಾ, ಮತ್ ನೀನ್ ಯಾಕೋ ಇಲ್ಲಿಗೆ ಬಂದಿದ್ಯಾ? ಮೊದ್ಲು ಹೊರಡು. ಮತ್ ಇಲ್ಲಿ ನಿಮ್ ಮಾತುಕತೆ ಏನ್ ನಡೆದಿರೋದು? ಅಮ್ಮ, ನಾನ್ ನಿನ್ಗೆ ಏನ್ ಹೇಳಿ ಏನ್ ಬಿಡ್ಲಿ ಅನ್ನೋ ತರ ಆಗಿದೆ ಗೊತ್ತಾ? ಯಾವ ವಿಷಯ ಅದು? ಅಮ್ಮ, ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ತಗ್ಲಾಕೊಂಡಿದ್ದೆ. ನನ್ಗೆ ದುಡ್ಡಿನ ಅವಶ್ಯಕತೆ ತುಂಬಾನೇ ಇತ್ತು, ಮತ್ತೆ ನಾನು ಅದನ್ನೆಲ್ಲ ಈ ಬಾಳು ಹತ್ರ ಹೇಳಿದ್ದೆ. ಅಮ್ಮ, ಅದೇನ್ ಚಮತ್ಕಾರ ಆಯ್ತು ಅಂದ್ರೆ, ನೋಡು, ಈ ಪತ್ರ ಬಂತು. ಇದು ಒಬ್ಬ ದೊಡ್ಡ ವ್ಯಾಪಾರಿ ಇದ್ದಾರೆ, ಅವ್ರು ನನ್ಗೆ ದುಡ್ಡಿನ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಮ್ಮ, ಇದೆಲ್ಲ ಏನೇನಾಗಿದ್ಯೋ ಇದೆಲ್ಲ ಬಾಳು ಇಂದ ಆಗಿನೇ ಅಮ್ಮ. ಸುಮ್ನೆ ಬಾಯಿ ಬಂದಾಗ ಮಾತಾಡ್ತಾನೆ ಇರ್ಬೇಡ ಬಾಳು ಬಗ್ಗೆ ನೀನು. ಅಮ್ಮ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಅಲ್ಲ, ಇವತ್ತೇನಾದ್ರೂ ಈ ದುಡ್ಡಿನ ವ್ಯವಸ್ಥೆ ಆಗಿರ್ಲಿಲ್ಲ ಅಂತಂದಿದ್ರೆ ತುಂಬಾನೇ ದೊಡ್ಡ ಜಗಳ ಆಗಿರ್ತಾ ಇತ್ತು. ಸರಿ, ಆದ್ರೆ ಬಾಳು ವಿಚಾರ ಏನಿದೆ ಇದ್ರಲ್ಲಿ? ನೀನ್ ಯಾಕೋ ನನ್ ಸುಮ್ನೆ ಹೊಗಳ್ತಾನೆ ಇದೀಯ ಅವಾಗಿಂದ? ಅಮ್ಮ, ನಾನ್ ಇವತ್ ಮಧ್ಯಾಹ್ನ ಇದನ್ನೆಲ್ಲ ಬಾಳು ಹತ್ರ ಮಾತಾಡಿದ್ದೆ, ಮತ್ತೆ ಅವನು ಹೇಳಿದ್ದ, ಶೇಠ್ಜಿ ನಿಮ್ ಕೆಲ್ಸ ಆಗೇ ಆಗತ್ತೆ ಅಂತ. ಅವನ್ ಏನೇನ್ ಹೇಳ್ತಾನೋ ಅದೆಲ್ಲ ಆಗತ್ತೆ ಅಂತನಾ? ಅವನ್ ಮಾತಾಡಿದ್ದೆಲ್ಲ ನಿಜ ಆಗತ್ತಾ ಹಾಗಾದ್ರೆ? ಸುಮ್ನೆ ಅವನನ್ನ ತಲೆ ಮೇಲೆ ಕೂಡಿಸ್ಕೋಬೇಡ ನೀನು. ಶೇಠ್ಜಿ, ಅಮ್ಮವ್ರು ಹೇಳ್ತಾ ಇರೋದು ಸರಿಯಾಗಿದೆ. ನಾಳೆಯಿಂದ ಅದೇನೇ ಇದ್ರೂ ಅಮ್ಮವ್ರಿಗೆ ತಿಳಿಸ್ತಾ ಬನ್ನಿ. ನನ್ನ ಹತ್ರ ಏನು ಹೇಳ್ಬೇಡಿ ನೀವು. ಅಯ್ಯೋ ಬಾಳು, ನೀನ್ ಹೀಗ್ಯಾಕೆ ಹೇಳ್ತೀಯಾ? ಅಯ್ಯೋ ಶೇಠ್ಜಿ, ಅದೇನಿದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಅದೇನಾಗುತ್ತೆ ಅಂದ್ರೆ, ನಾನು ಏನಾದರೂ ಒಂದು ಹೇಳ್ತೀನಿ, ಮತ್ತೆ ಇವ್ರಿಗೆ ಅದು ಇಷ್ಟ ಆಗಲ್ಲ. ನೋಡು, ಅವನ್ ಹೇಗೆ ಮಾತಿಗೆ ಮಾತು ಸೇರಿಸ್ತಾನೆ ಅಂತ. ಒಂದು ಮಾತನ್ನು ತನ್ನ ತಲೆ ಮೇಲೆ ಹಾಕೊಳ್ಳಲ್ಲ ನೋಡವನು. ಅಮ್ಮ, ನೀನ್ ಸುಮ್ನೆ ಹೀಗೆಲ್ಲ ಏನೇನೋ ಮಾತಾಡ್ಬೇಡ ಅಮ್ಮ. ಅಂದ್ರೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಹಾಗಾದ್ರೆ ಆ ಹುಡ್ಗನ್ ಮಾತೇ ಕೇಳು ನೀನು. ನನ್ ಮಾತೇನು ಕೇಳ್ಬೇಡ. ನಾನು ಹೋಗ್ತೀನಿ ಇಲ್ಲಿಂದ. ಅಮ್ಮ, ಅಮ್ಮ ಏನೇನ್ ಮಾತಾಡಿದ್ರು ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ ಬಾಳು. ಇಲ್ಲ ಶೇಠ್ಜಿ, ನನಗೆಲ್ಲ ಗೊತ್ತಿದೆ ಬಿಡಿ. ಏನು, ಏನಾಯ್ತೆ? ಕನಸ್ ಬಿತ್ತು ರೀ. ಸರಿ, ಕನ್ಸಲ್ಲಿ ಏನ್ ಕಾಣಿಸ್ತು? ಕನ್ಸಲ್ಲಿ ನಮ್ ಮಗ ಕಳ್ತನ ಮಾಡಿ ಓಡ್ತಾ ಇದ್ದಾನೆ, ಮತ್ತೆ ಅವನ ಹಿಂದೆ ಜನ ಓಡ್ತಾ ಇದ್ದಾರೆ. ಕಳ್ಳ ಕಳ್ಳ, ಅವನನ್ನು ಹಿಡೀರಿ, ಅವನನ್ನು ಹೊಡೀರಿ ಅಂತ ಎಲ್ಲ. ಮಾಮ ಹೇಗೆ ಹೇಳಿದ್ರು ಹಾಗೆ ಆಯ್ತು ನೋಡು. ಆದ್ರೂ ನಾನು ನಿನಗೆ ಹೇಳ್ತಿದ್ದೆ, ಮಾಮ ಅವ್ರ ಮಾತನ್ನ ಕೇಳು ಅಂತ. ಈಗೇನ್ ಮಾಡೋದು? ನಾನ್ ತಪ್ಪು ಮಾಡ್ದೆ, ಆದ್ರೆ ನನ್ಗೆ ಆ ತರ ಮಗ ಬೇಡ. ಈಗ ಹೋಗಿ ಮಾಮ ಹತ್ರ ಕೇಳ್ಕೊಳ್ತೀನಿ. ನಿನಗೇನು ಹುಚ್ಚಿಡ್ದಿದ್ಯಾ? ಬೆಳಗ್ಗೆ ಆದ್ರೂ ಆಗ್ಲಿ ಇರು. ಇಲ್ಲ, ನಾನು ಹೇಳೋದಕ್ಕಾಗಲ್ಲ.
ಈಗ್ಲೇ ಮಾಮ ಅವ್ರನ್ನ ಭೇಟಿ ಮಾಡ್ಬೇಕು. ಅಲ್ವೇ ಹಾಗೆ ಹೇಳಿದ್ರೆ ಆಗುತ್ತಾ? ಬೆಳಗ್ಗೆ ಆಗ್ಲಿ ಇರು, ನೀನ್ ತಯಾರಾಗುವಂತೆ. ಚಂದು, ದತ್ತು, ಕೇಳ್ರಪ್ಪ, ಇಲ್ಲಿ ನಮ್ ಕೆಲಸ ಮುಗ್ದಿದೆ, ಇನ್ನು ಮುಂದೆ ಹೋಗ್ಬೋದು. ಆದ್ರೆ ಮಾಮ, ನೀವು ಆ ಭೀಮನ ಹೆಂಡತಿಗೆ ಮಗು ಆಗೋ ಆಶೀರ್ವಾದ ಕೊಟ್ಟಿದ್ದೀರಲ್ವಾ, ಅದು ಹೇಗಾಗ್ಬೇಕು? ಇಲ್ಲ, ಅದು ಏನಂದ್ರೆ ಮಗು ಆಗುವುದು ಸಹ ಒಂದು ಒಗಟಾಗಿದೆ ಅವಳಿಗೆ. ನೀವು ಇಷ್ಟು ತಿಳಿಯಾಗಿ ತಿಳಿಸಿ ಹೇಳಿದ್ದೀರಾ ಅವಳಿಗೆ ಮಗು ಬೇಕೇ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಅದು ಹೇಗೆ ಅವಳು ಒಪ್ಕೊಂಡ್ಲು? ನೋಡ್ರಪ್ಪ, ಇದನ್ನೆಲ್ಲ ನೋಡ್ತಿದ್ರೆ ಮಾಯ ಅಂತ ಹೇಳ್ಬೋದು ನೋಡು. ಸಂಸಾರ ಅನ್ನೋದೇ ಒಂದು ಮಾಯೆ. ಮತ್ತೆ ಈ ಪ್ರಪಂಚದಲ್ಲಿ ಯಾರ್ಯಾರು ಈ ಮಾಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅವರಿಗೆ ಸತ್ಯ ಅಸತ್ಯ, ಒಳ್ಳೆಯದು ಕೆಟ್ಟದ್ದು ಯಾವುದು ಗೊತ್ತಾಗೋದಿಲ್ಲ. ಹೆಣ್ಣು ಮಗಳದ್ದು ಆದ್ರೂ ಬೇರೆ ಏನಿದೆ, ಅವಳಿದ್ರಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಅವಳಿಗೆ ಅನ್ನಿಸ್ತಿರ್ಬೋದು ಸಮಯ ಕಳೆದು ಹೋಗುತ್ತೆ ಅಂತ, ಆದ್ರೆ ಅದಷ್ಟು ಸುಲಭದ ಮಾತಲ್ಲ. ಇದುವರೆಗೂ ಏನ್ ನಡೆದಿದೆ ಎಲ್ಲ ನಿಮಗ್ ಗೊತ್ತಿದೆ. ಅವಳು ಸಮಾಜದಲ್ಲಿ ತಲೆ ಎತ್ತಿ ನಿಂತಿದ್ದಾಳೆ ಅಲ್ವಾ? ಅವಳಿಗೆ ಮಗ ಆದ್ಮೇಲೆ ಆ ಮಗನಿಂದಾಗಿ ಸಮಾಜದ ಮುಂದೆ ತಲೆ ಕೆಳಗಡೆ ಹಾಕಿ ನಿಂತ್ಕೊಳ್ಬೇಕಾಗುತ್ತೆ ನೋಡಿ. ಮತ್ತಿದು ಅವಳಿಗೆ ಯಾವಾಗ ಗೊತ್ತಾಗುತ್ತೆ? ಅವಳಿಗೆ ತಾನಾಗೇ ಪಶ್ಚಾತ್ತಾಪ ಆಗುತ್ತೆ, ನಾನೇನು ಇಂತಹ ಮಗನನ್ನ ಬೇಡ್ಕೊಂಡೆ ಅಂತ. ಅವಳಿಗೇನು ಒಳ್ಳೆಯದು ಅಂತ ತಿಳಿಸಿ ಹೇಳೋದಿತ್ತು. ನನ್ನ ಕೆಲಸ ಇಚ್ಛೆಯನ್ನ ಪೂರ್ತಿ ಮಾಡೋದಾಗಿದೆ. ಮಾಮ, ನಾನೇನಾದ್ರೂ ಆ ಜಾಗದಲ್ಲಿ ಇದ್ರೆ ನಾನು ಹೇಳ್ತಿದ್ದೆ ಅಂಥ ಮಗ ನನಗ್ ಬೇಡ ಅಂತ. ಯಾಕೆ ಸುಮ್ಮನೆ ಈ ತರ ತಲೆ ಬಿಸಿ ಹೇಳಿ? ಅರೆ ಚಂದು, ಇದು ನಮ್ಮ ವಾದ ಆಯ್ತು, ಆದ್ರೆ ಅವಳಿಗೂ ಏನಾದ್ರೂ ಅನ್ಸಿರ್ಬೇಕಲ್ವಾ? ಅವಳು ಯಾರ ಜನರ ಮಧ್ಯದಲ್ಲಿ ಇರ್ತಾಳೆ, ನೆಂಟರು ಸುತ್ತಮುತ್ತಲಿನ ಜನ ಅವಳಿಗೆ ಯಾವಾಗಲೂ ಇರ್ತಾರೆ. ಇವಳಿಗೆ ಮಕ್ಕಳಿಲ್ಲ, ಇವಳು ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟೋ ಸಾಮರ್ಥ್ಯ ಇಲ್ಲ. ಅದಕ್ಕೆ ಅವಳು ಹಠ ಮಾಡದವರಂತೆ ಈ ಇಚ್ಛೆಯನ್ನ ಕೇಳ್ತಿದ್ದಾಳೆ. ಆದ್ರೆ ಮಾಮ, ಹೀಗೆ ಅವನದು ಏನು ಅವಶ್ಯಕತೆ ಇದೆ? ಅವನು ದೊಡ್ಡವನಾದ್ಮೇಲೆ ಕಳ್ಳನಾಗ್ತಾನೆ. ನೀನ್ ಹೇಳ್ತಿರೋ ಸರಿ ಇದೆ. ಈ ಹುಡುಗನದು ನಿಜವಾಗ್ಲೂ ಯಾವುದೇ ಭವಿಷ್ಯ ಇಲ್ಲ. ಹುಟ್ಟದಾಗ್ಲಿಂದ ಕಳ್ತನ ಮಾಡೋದನ್ನೇ ಕಲ್ತ್ಕೊಂಡ್ಬಿಟ್ರೆ ಅವನು ಯಾವ ಹೇಳಿದ್ರು ಅಷ್ಟೇ, ಯಾವುದೇ ರೀತಿ ಉಪಯೋಗ ಆಗೋದಿಲ್ಲ. ನಡೀರಿ, ನಾನಂತೂ ತಿಳಿಸಿ ಹೇಳೋ ಕೆಲಸ ಮಾಡಿ ಆಗಿದೆ. ನಾವು ಮುಂದೆ ನೋಡೋಣ. ಎಲ್ಲ ತಯಾರಿ ಮಾಡಕು, ನಡೀರಿ. ಮಾಮ, 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 ಎಲ್ಲಿದ್ದೀರಾ ನೀವು? ಅಲ್ವೇ, ಮಾಮ ಅವ್ರಿಲ್ ಕಾಣಿಸ್ತಿಲ್ಲ ಅಂದ್ಮೇಲೆ ಮುಂದೆ ಹೋಗಿರ್ಬೇಕು ಅಲ್ವಾ ಅವರು? ಅವ್ರೇನ್ ಒಂದೇ ಜಾಗದಲ್ಲಿ ಇರ್ತಾರಾ? ಮಾಮ, ನೀವು ಹೇಳಿದಾಗೆ ಆಯ್ತು. ರಾತ್ರಿಯಲ್ಲಿ ಕನ್ಸು ಬಿದ್ದಿತ್ತು, ನನ್ ಮಗ ಕಳ್ತನ ಮಾಡ್ತಾನೆ ಅಂತ. ಮಾಮ, ನನ್ಗಂತ ಮಗ ಬೇಡ. ಅದಕ್ಕೆ ನಾನು ಹೇಳ್ತಿದ್ದೆ ನೀನ್ ಹೀಗ್ ಮಾಡ್ಬೇಡ ಅಂತ. ಮತ್ತೆ ಮಾಮನು ಅದನ್ನೇ ಹೇಳ್ತಿದ್ರು, ಆಗೋ ಮಗು ಒಳ್ಳೆ ಮಗ ಆಗೋದಿಲ್ಲ ಅಂತ. ಬೇಡ ಅಂದ್ರೆ ಕೇಳೋದೇ ಇಲ್ಲ, ನನ್ ಮಾತನ್ನೇ ಕೇಳೋದಿಲ್ಲ. ಈಗೇನ್ ಮಾಡೋದು ಹೇಳು? ಮಾಮ, ನಾನ್ ಮಾಮ ಅವ್ರನ್ನ ನೋಡ್ಬೇಕು. ಅಯ್ಯೋ, ನಿನಗೆ ಹುಚ್ಚಿಡ್ದಿದ್ಯೇನು? ಈಗ ಅವ್ರನ್ನ ಹೇಗ್ ಭೇಟಿ ಮಾಡೋದು? ಮತ್ತೀಗ ಏನ್ ಮಾಡ್ಬೇಕು ನಾವು? ಏನ್ ಹೇಳೋದು? ಈಗ ಅದೇನಿದ್ಯೋ ಅದನ್ನ ಅನುಭವಿಸ್ಬೇಕು, ಬೇರೆ ಯಾವುದೇ ದಾರಿ ಇಲ್ಲ. ಮಾಮ ರೀ, ನಾವ್ ಮಾಮ ಅವ್ರನ್ನ ಹುಡ್ಕೊಂಡ್ ಬರೋಣ. ಮಾಮ ಎಷ್ಟು ಮುಂದೆ ಹೋಗಿರ್ತಾರೋ, ಅಲ್ಲಿಗೆ ಹೋಗೋವರೆಗೂ ಮಾಮ ಇನ್ನೂ ಮುಂದೆ ಹೋಗಿರ್ತಾರೆ. ಇನ್ನು ನಮ್ಗೆ ಅವ್ರ ಭೇಟಿ ಆಗೋದಿಲ್ಲ. ನಾನು ಮಾಮ ಅವ್ರ ಮಾತನ್ನ ಕೇಳ್ಬೇಕಾಗಿತ್ತು. ಅವಾಗ ನನಗೇನಾಗಿತ್ತು ಏನೋ ಯಾರಿಗ್ ಗೊತ್ತು. ಮೊದ್ಲು ನೀನು ಅಳೋದ್ ನಿಲ್ಸು, ಮತ್ತೆ ನಡಿ ಇಲ್ಲಿಂದ, ನಡಿ. ಮಾಮ, 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 ನೀವಿಲ್ಲಿಂದ ಹೊರಟು ಹೋಗ್ತಿದ್ದೀರಾ? ಹೌದು, ಯಾಕೆ?
ಮಾಮ ನಾನು ನಿಮ್ನ ಭೇಟಿ ಮಾಡ್ಬೇಕಿತ್ತು. ಯಾಕಪ್ಪ, ನಿನ್ನ ಎಲ್ಲ ತೊಂದರೆಗಳು ನಿವಾರಣೆ ಆದ್ವಲ್ಲ? ಹೌದು, ನಿಮ್ಮಿಂದಾಗಿ ನನ್ನ ಜೀವ ಉಳ್ಕೋತು. ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ತಿತ್ತು. ಒಂದ್ ವಿಷಯ ಹೇಳೋದಿತ್ತು. ಇಲ್ಲಿಂದ ಮುಂದೆ ನನ್ನ ಹೊಲ ಇದೆ. ನನ್ನ ಹೊಲದಲ್ಲಿ ನೀವು ಭಂಡಾರ ಹಾಕಿ. ಅರೆ ಯಾಕಪ್ಪ, ನಿನಗೆ ಆಶೀರ್ವಾದ ಮಾಡಿದ್ದೀನಲ್ವಾ, ನೀನ್ ಯಾಕೆ ಚಿಂತೆ ಮಾಡ್ತಾ ಇದೀಯಾ? ನಿಂದೆಲ್ಲ ವ್ಯವಸ್ಥಿತವಾಗುತ್ತೆ. ಏನಪ್ಪ, ನಾನು ಹೇಳಿರೋದೆಲ್ಲ ನಿನಗೆ ಗಮನದಲ್ಲಿದೆ ಅಲ್ವಾ? ಅದು ಹೇಗೆ ಅಂತಂದ್ರೆ, ನಾನು ಹೇಳ್ದಾಗ ನಡ್ಕೊಂಡ್ರೆ ಎಲ್ಲ ಆಗುತ್ತೆ. ಮಾಮ, ಆದ್ರೂ ಸಹ ನನ್ನ ಇಚ್ಛೆ ಇದೆ, ನನ್ನ ಹೊಲದಲ್ಲಿ ನೀವು ಭಂಡಾರ ಹಾಕಿ ಅಂತ. ನಾನು ಯಾವುದಕ್ಕೂ ಕಡಿಮೆ ಮಾಡೋದಿಲ್ಲ, ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ, ಯಾರ ದುಡ್ಡಿನ ಮೇಲೂ ಕಣ್ಣು ಹಾಕೋದಿಲ್ಲ. ಆದ್ರೆ ನೀವು ನನ್ನ ಇಚ್ಛೆ ದಯವಿಟ್ಟು ಪೂರ್ತಿ ಮಾಡಿ. ಹಾಗೆ ಹೇಳ್ತೀಯ ನೀನು? ಸರಿ, ನಡೀರಪ್ಪ ಎಲ್ರು. ನಿನಗಾಗ್ಲೇ ಹೇಳಿದ್ದೆ ಅಲ್ವಾ, ಆದ್ರೆ ನೀನ್ ನನ್ನ ಮಾತೆ ಕೇಳಲಿಲ್ಲ. ಈಗ ಅದೇನಿದೆಯೋ ಅದನ್ನ ಅನುಭವಿಸ್ಲೇಬೇಕು ನಾವು. ಮತ್ತೆ ನಿನ್ನಿಂದಾಗಿ ನಾನು ಅನುಭವಿಸ್ಬೇಕು. ಇಷ್ಟ ದಿನ ಊರಲ್ಲಿ ಚೆನ್ನಾಗಿ ಬದುಕಿದ್ವಿ, ಆಮೇಲೆ ನಮ್ ಗುರುತು ಹೇಗಾಗುತ್ತೆ? ಕಳ್ಳನ್ ತಂದೆ ತಾಯಿ. ಮಾಮ, ನೀವು ನನಗ್ ದಾರಿ ತೋರಿಸಿದ್ರಿ, ಆದ್ರೆ ನಾನ್ ನಿಮ್ ಮಾತನ್ನ ಕೇಳಲಿಲ್ಲ. ನಾನು ಹಠ ಮಾಡ್ದೆ, ನೀವು ನನ್ನ ಇಚ್ಛೆನ ಪೂರ್ತಿ ಮಾಡಿದ್ರಿ. ಆದ್ರೆ ನಾನ್ ತಪ್ಪು ಮಾಡ್ದೆ. ಮಾಮ, ನಾನ್ ನಿಮ್ಗೆ ಹೇಗೆ ಹೇಳಿ? ನನಗಿಂತ ಮಗ ಬೇಡ. ಈಗ ಹೇಳಿ ಏನು ಉಪಯೋಗ ಇಲ್ಲ. ಅದೇನಾಗೋದಿದ್ಯೋ ಅದಾಗ್ಲೇಬೇಕು. ಅದೇನು ಅಂದ್ರೆ ಮನುಷ್ಯನ ಆಯಸ್ ಮೇಲೆ ಎಲ್ಲಾನು ಬರ್ದಿರುತ್ತಂತೆ. ಮತ್ತೆ ಮಗ ಹುಟ್ಟಿದ ಮೇಲೂ ಅದ್ರ ಅದೃಷ್ಟನ ಹಣೆಯಲ್ಲಿ ಬರ್ದಿರುತ್ತಂತೆ. ನಾವು ನಮ್ ಜೀವನದಲ್ಲಿ ಏನೇ ಆದ್ರೂನು ಸುಖವಾಗಿರ್ತಾ ಇದ್ವಿ, ಮತ್ತೆ ಕಷ್ಟಪಟ್ಟು ದುಡಿದು ಊಟ ಮಾಡ್ತಿದ್ವಿ. ನನ್ನಿಂದ ನಾನೇ ಇದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಚಿಂತೆ ಮಾಡಿ ಮಾಡಿ ಜೀವ ಹೋಗ್ತಾ ಇದೆ ನನಗೆ. ಇಂಥ ಮಗು ಹುಟ್ಬಿಟ್ರೆ ನಾವು ಮಾಡೋದಾದ್ರೂ ಏನು? ನಾನು ಯೋಚನೆ ಮಾಡ್ತಿದ್ದೀನಿ, ಈಗ ಜನರು ಮುಂದೆ ಹೇಗೆ ಹೋಗೋದು ಅಂತ. ಎಲ್ರು ನಮ್ಗೆ ಬೇಡದೇ ಇರೋದನ್ನೇ ಹೇಳ್ತಾರೆ, ನಾವು ಸರಿಯಾದ ಮಾರ್ಗದಲ್ಲಿ ಹೇಳ್ಕೊಟ್ಟಿಲ್ಲ ಅಂತ. ಆಮೇಲೆ ಈ ಊರಿನ ಜನ ಈ ಊರಲ್ಲಿ ಬದುಕೋದಕ್ ಬಿಡ್ತಾರೋ ಇಲ್ವೋ ಯಾರು ಗೊತ್ತು. ನಾನು ದೇವರ ಹತ್ರ ಏನ್ ಕೇಳ್ಕೋಬೇಕು ಅನ್ನೋದು ಸರಿಯಾಗಿ ಗೊತ್ತಾಗ್ಬೇಕು. ಇದೇ ನನ್ನ ಹೊಲ ಮಾಮ. ನೋಡ್ರಪ್ಪ, ನೀನ್ ಹೇಳ್ತಿದ್ಯಾ ಅಂತ ನಾನು ಭಂಡಾರವನ್ನ ಹಾಕ್ತೇನೆ. ಚಂದು, ಈ ಭಂಡಾರವನ್ನ ನಿನ್ನೊಂದಿಗೆ ಇಟ್ಕೋ. ದಿನ ಬೆಳಿಗ್ಗೆ ನನ್ನ ಹೆಸರು ಹೇಳುತ್ತಾ ನಿನ್ನ ಹಣೆಯ ಮೇಲೆ ಹಚ್ಕೋ, ಅಂದ್ರೆ ನಿನ್ನ ಬುದ್ಧಿ ಸರಿಯಾಗಿ ನಡೆಯುತ್ತೆ. ನಿಮ್ಮಿಂದ ತುಂಬಾನೇ ದೊಡ್ಡ ಉಪಕಾರ ಆಗಿದೆ ಮಾಮ. ನನ್ನಿಂದ ಎಷ್ಟೇ ದೊಡ್ಡ ತಪ್ಪುಗಳಾಗಿದ್ರು ಸಹ ನೀವು ನನ್ನ ಕ್ಷಮಿಸಿದ್ದೀರಾ. ನನ್ನ ಹೊಲಕ್ಕೆ ನಿಮ್ಮ ಪಾದ ಧೂಳ್ ಬಿಟ್ಟು ಇನ್ನೇನ್ ಬೇಕು ಹೇಳಿ? ಇಲ್ಲಿ ನೋಡಪ್ಪ,
ಮಾಮ ಭಂಡಾರ ಹಾಕಿದ್ದಾರೆ. ಇನ್ನು ಒಳ್ಳೆ ಬೆಳೆ ಬರುತ್ತೆ, ನೀನೇನು ಚಿಂತೆ ಮಾಡಬೇಡ. ಹಾಗೆ ಯೋಚನೆ ಮಾಡಿ ನೀನ್ ಕಷ್ಟಪಡದೆ ಇದ್ರೆ ಹಾಗೆಲ್ಲ ಏನು ಆಗೋದಿಲ್ಲ. ಇಲ್ಲಿ ನೋಡಪ್ಪ, ನಿನ್ ಸಲುವಾಗಿ ನೀನು ಈ ಜಮೀನಲ್ಲಿ ಕಷ್ಟಪಡಬೇಕಾಗುತ್ತೆ, ಬೆವರು ಹರಿಸಬೇಕು, ಆಗ ಒಳ್ಳೆಯ ಬೆಳೆ ಬರುತ್ತೆ ನಿನಗೆ. ಇಲ್ಲಿ ಮಾಮ ಭಂಡಾರ ಹಾಕಿದ್ದಾನೆ ಮತ್ತು 4 ದಿಕ್ಕುಗಳಲ್ಲೂ ಬಂಧನವನ್ನ ಹಾಕಿದ್ದೇನೆ. ಯಾವುದೇ ಕೆಟ್ಟ ವಿಷಯಗಳು ಇದ್ರೊಳಗಡೆ ಬರೋದಿಲ್ಲ. ಆಯ್ತು ಮಾಮ. ನನ್ನ ಆಶೀರ್ವಾದ ಇದೆ. ಮಾಮ, ಇದಕ್ಕೂ ಮುಂಚೆ ನಾನು ಏನೇನ್ ತಪ್ಪು ಮಾಡಿದ್ದೆ ಮತ್ತೆ ಯಾವತ್ತೂ ಮಾಡಲ್ಲ. ಅರೇ ಏನಪ್ಪ, ನಿನಗೆ ಮಾಮ ಏನೇನ್ ಹೇಳಿದಾರೋ ಅದನ್ನ ಸರಿಯಾಗಿ ಗಮನದಲ್ಲಿ ಇಟ್ಕೋ. ಮತ್ತೆ ಮಾಮ ಯಾವಾಗ ಬೇಕಾದ್ರೂ ಬರ್ಬೋದು. ಅವ್ರು ಬರೋ ಅಷ್ಟರಲ್ಲಿ ನಿನ್ ಹೊಲದಲ್ಲಿ ಒಳ್ಳೆ ಬೆಳೆ ಬೆಳೆದಿರ್ಬೇಕು. ಮತ್ತು ಒಂದ್ಸಲ ಒಳ್ಳೆ ಬೆಳೆ ಬಂದ್ರೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಡ ನೀನು. ಬಾಗಿಲಿಗೆ ಬಂದವರಿಗೆ, ಪಾದಯಾತ್ರೆ ಮಾಡೋರಿಗೆ, ಅವಶ್ಯಕತೆ ಇರೋ ಮನುಷ್ಯರಿಗೆ ದಾನ ಮಾಡೋ ಮನಸ್ಸನ್ನಿಟ್ಕೋ. ಏನಿಲ್ಲ ಅಂತಂದ್ರು ಒಂದು ರೊಟ್ಟಿಯನ್ನಾದ್ರೂ ಕೊಡುವ ಸ್ಥಿತಿಯಲ್ಲಿರು. ಹಾಗೆ ಸ್ವಲ್ಪ ನೀರು ಕೊಡಬೇಕು. ಈಗ ನನ್ನದೆಲ್ಲ ಆಯ್ತು ಅಂತಂದ್ರೆ ಅದೇನು ಉಪಯೋಗಕ್ಕೆ ಬರೋದಿಲ್ಲ, ಗೊತ್ತಾಯ್ತಲ್ವಾ? ಹೌದು, ನಾನು ಇದೆಲ್ಲ ವಿಷಯ ಗಮನದಲ್ಲಿ ಇಟ್ಕೋತೀನಿ. ಮತ್ತಿಲ್ಲಿ ಕೇಳು, ಆ ಧೂಳಪ್ಪ ಇದ್ದಾನಲ್ವಾ, ಅವರೆಲ್ಲರೂ ನನ್ನ ಭಕ್ತರು. ಅವರು ಒಳ್ಳೆಯ ಜನರು. ಅವ್ರ ಜೊತೆ ನೀನು ಒಳ್ಳೆಯ ಸಂಬಂಧದಲ್ಲಿರು, ಏನು ಕೆಡಕಾಗೋದಿಲ್ಲ, ನಿನ್ಗೆ ಒಳ್ಳೇದೇ ಆಗುತ್ತಪ್ಪ. ಹೌದು ಮಾಮ, ಈ ರೀತಿ ತಪ್ಪು ಇನ್ಯಾವತ್ತೂ ಆಗೋದಿಲ್ಲ. ನಾನು ತುಂಬಾ ಸ್ವಚ್ಛವಾಗಿ ನಡ್ಕೊಳ್ತೀನಿ. ಸರಿ ಆಯ್ತು, ನಿನ್ನ ಮೇಲೆ ಆಶೀರ್ವಾದ ಇದೆ. ಇಲ್ಲಿಂದ ಮುಂದೆ ಎಲ್ಲವೂ ಚೆನ್ನಾಗಿ ಆಗುತ್ತೆ.